ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ನಿನ್ನೆಯವರೆಗೂ ಆತ್ಮೀಕನ ಸಂದೇಹದ ಬಗ್ಗೆ ನೋಡಿಕೊಂಡಿದ್ದೇವೆ. ಅದು ಎಷ್ಟು ಅಪಾಯಕರವಾದದೆಂದು ಬಹುಶಕ್ತಿಯುತವಾದ ಸಂದೇಶಗಳನ್ನು ನಾವು ಕೇಳಿದ್ದೇವೆ. ಈ ದಿನ ಆತ್ಮೀಕನ ಸಮಸ್ಯೆಗಳ ಬಗ್ಗೆ ನೋಡೋಣ. ಆತ್ಮೀಕನ ಸಮಸ್ಯೆಗಳು ಅನ್ನುವಾಗ ಬಹಳಷ್ಟು ಇರುತ್ತವೆ. ಈ ದಿನ ನಾವೆಲ್ಲರೂ ಆತ್ಮಿಕರೇ ಆಗಿದ್ದೇವೆ. ನಮಗೆ ಒಂದಲ್ಲ ಒಂದು ಸಮಸ್ಯೆ ಇಲ್ಲವೇ ಸಮಸ್ಯೆಗಳು ಇದ್ದೇ ಇವೆ. ಸಾಧಾರಣವಾಗಿ ಸಮಸ್ಯೆಗಳು ಅನ್ನುವಾಗ ಆತ್ಮೀಕ ಸಮಸ್ಯೆಗಳಿರುತ್ತವೆ, ಶಾರೀರಿಕ ಸಮಸ್ಯೆಗಳಿರುತ್ತವೆ, ಆರ್ಥಿಕ ಸಮಸ್ಯೆಗಳಿರುತ್ತವೆ, ಹಾಗೆ ಕುಟುಂಬ ಸಮಸ್ಯೆಗಳಿರುತ್ತವೆ. ಈ ರೀತಿ ನಾನಾ ವಿಧವಾದ ಸಮಸ್ಯೆಗಳಿರುತ್ತವೆ. ಆದರೆ ಇವೆಲ್ಲವುಗಳಿಗಿಂತಲೂ ಬಹಳ ಅಪಾಯಕರವಾದ ಸಮಸ್ಯೆಗಳು ಕೆಲವೊಂದಿವೆ. ಅವುಗಳನ್ನು ಜಾಗರೂಕರಾಗಿ ಪರಿಷ್ಕರಿಸಿಕೊಳ್ಳುವುದಾದರೆ ಉಳಿದ ಸಮಸ್ಯೆಗಳಿಗೆಲ್ಲ ಸುಲಭವಾಗಿ ಪರಿಷ್ಕಾರ ದೊರಕುತ್ತದೆ. ಸಾಧಾರಣವಾಗಿ ಸಹಜವಾಗಿ ಆತ್ಮೀಕನು ಎದುರಿಸುವ ಮೊದಲ ಸಮಸ್ಯೆ ತನ್ನ ಆತ್ಮಿಕತೆಯಲ್ಲಿಯೇ ಎದುರಾಗ್ತದೆ. ಆದ್ದರಿಂದ ಈ ದಿನ ಸಾಧ್ಯವಾದರೆ 3 ಸಮಸ್ಯೆಗಳ ಕುರಿತು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎಂದು ಆಶಿಸುತ್ತಿದ್ದೇನೆ. ಪ್ರಾರ್ಥನೆಯೊಂದಿಗಿನ ಸಮಸ್ಯೆ, ಪರಿಶುದ್ಧತೆಯೊಂದಿಗಿನ ಸಮಸ್ಯೆ, ಪ್ರಯಾಣದೊಂದಿಗಿನ ಸಮಸ್ಯೆ. ಈ 3 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸುತ್ತೇನೆ. ಮೊದಲನೇದಾಗಿ, ಆತ್ಮೀಕರಾಗಿರುವ ನಾವು ಎದುರಿಸುವ ಮೊಟ್ಟ ಮೊದಲ ಸಮಸ್ಯೆ ಏನೆಂದರೆ ಪ್ರಾರ್ಥನೆಯ ಸಮಸ್ಯೆ. ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರನ್ನು ಆರಿಸಿಕೊಳ್ತಾರೆ. ಆ 12 ಮಂದಿ ಶಿಷ್ಯರ ಮೂಲಕವೇ ತನ್ನ ಕುರಿತಾದ ಸುವಾರ್ತೆಯನ್ನು ಲೋಕಕ್ಕೆ ತಲುಪಿಸಬೇಕೆಂದು, ಪ್ರಪಂಚಕ್ಕೆ ಯೇಸುವನ್ನು ಪರಿಚಯಿಸಬೇಕಾದಂತಹ ಸೇವೆ ಈ 12 ಮಂದಿ ಶಿಷ್ಯರು ಮಾಡಬೇಕೆಂದು, ಅವರು ಜಯಕರವಾದ ಜೀವಿತ ಜೀವಿಸಬೇಕೆಂದು, ಶೋಧನೆಗಳನ್ನು ಎದುರಿಸಬೇಕೆಂದು ದೇವರು ಆಶಿಸಿದ್ರು. ಹಾಗೆ ಶೋಧನೆಗಳನ್ನು ಎದುರಿಸುವುದಕ್ಕಾಗಿ, ಜಯಿಸುವುದಕ್ಕಾಗಿ ದೇವರು ಶಿಷ್ಯರಿಗೂ ಹಾಗೂ ನಮಗೂ ಆ ದಿನ ಅವರಿಗಾಗಲಿ ಈ ದಿನ ನಮಗಾಗಲಿ ಕೊಟ್ಟ ಅದ್ಭುತವಾದ ಆಯುಧವೇ ಪ್ರಾರ್ಥನೆಯಾಗಿದೆ. ಒಂದು ದಿನ ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಂದಿಗೆ ಮಾತಾಡ್ತಾ ಹೇಳ್ತಾರೆ, ನೀವು ಶೋಧನೆಯೊಳಗೆ ಸೇರದಂತೆ, ಅಂದರೆ ಶೋಧನೆಗೆ ಬಾಗದಂತೆ ಪ್ರಾರ್ಥನೆ ಮಾಡಿರಿ ಅನ್ನುತ್ತಾರೆ. ದಟ್ಸ್ ಆಲ್. ಸಹೋದರ ಸಹೋದರಿಯರೇ, ನಿಮ್ಮ ಕುಟುಂಬಕ್ಕೋಸ್ಕರ ಆಗಿರಬಹುದು, ಇಲ್ಲವೇ ನಿಮ್ಮ ಮಕ್ಕಳಿಗೋಸ್ಕರ ಆಗಿರಬಹುದು, ಇಲ್ಲವೇ ಸೇವೆಯಲ್ಲಿರುವುದಾದರೆ ದೇವರಿಗೋಸ್ಕರ ಆಗಿರಬಹುದು. ಅಷ್ಟಕ್ಕೂ ನೀವೇನ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀರಿ? ನೀವು ಏನೆಲ್ಲ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ, ಏನೆಲ್ಲ ಬೇಕು ಅಂದ್ಕೊಳ್ತಾ ಇದ್ದೀರೋ ಅದನ್ನು ನೆರವೇರಿಸಿಕೊಳ್ಳಬೇಕಾದರೆ ನಿಮಗೆ ಬೇಕಾಗಿರುವಂತಹ ಅತ್ಯವಶ್ಯಕವಾಗಿರುವ ಆತ್ಮೀಕ ಲಕ್ಷಣ, ಅವಶ್ಯಕತೆ ಪ್ರಾರ್ಥನೆಯಾಗಿದೆ. ಆದರೆ ಈ ದಿನ ನಮಗಿರುವ ದೊಡ್ಡ ಸಮಸ್ಯೆ ಏನೆಂದ್ರೆ ಆ ಪ್ರಾರ್ಥನೆಯೊಂದಿಗೆ ಸಮಸ್ಯೆ ಇದೆ. ಆ ದಿನ ಶಿಷ್ಯರು ಹೊಂದಿಕೊಂಡಿರುವ ಸಮಸ್ಯೆ ಏನೆಂದರೆ ಪ್ರಾರ್ಥನೆಯೊಂದಿಗಿನ ಸಮಸ್ಯೆಯಾಗಿತ್ತು. ಪ್ರಾರ್ಥನೆ ಮಾಡಬೇಕಾದ ಸಮಯದಲ್ಲಿ ಅವರು ಪ್ರಾರ್ಥನೆ ಮಾಡ್ಲಿಕ್ಕಾಗ್ಲಿಲ್ಲ. ಶೋಧನೆಯನ್ನು ಜಯಿಸಬೇಕಾದ ಸಮಯದಲ್ಲಿ ಅವರು ಶೋಧನೆಗೆ ಒಳಗಾಗುತ್ತಾರೆ. ಈ ದಿನ ನಮ್ಮ ಜೀವಿತದಲ್ಲಿ ಇರುವ ದೊಡ್ಡ ಸಮಸ್ಯೆ ಏನೆಂದರೆ ನಾವು ಏನು ಮಾಡಬೇಕು ಅಂದ್ಕೊಳ್ತಿದ್ದೇವೋ ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಧಾನವಾಗಿ ಪ್ರಾರ್ಥನೆ. ಹೆಚ್ಚು ಸಮಯ ಪ್ರಾರ್ಥನೆಯಲ್ಲಿ ಕಾಲ ಕಳೆಯಬೇಕು ಅಂದ್ಕೊಳ್ತೇವೆ, ಆದರೆ ಕಾಲ ಕಳೆಯಲಿಕ್ಕೆ ಆಗ್ತಿಲ್ಲ. ಪ್ರತಿ ಉದಯ ದೇವರೊಂದಿಗೆ ದಿನವನ್ನು ಪ್ರಾರಂಭಿಸಬೇಕು, ಪ್ರಾರ್ಥನೆಯಿಂದ ಪ್ರಾರಂಭಿಸಬೇಕು, ವಾಕ್ಯದಿಂದಲೇ ಪ್ರಾರಂಭಿಸಬೇಕು, ವಾಕ್ಯದಿಂದಲೇ ದಿನವನ್ನು ಮುಗಿಸಬೇಕು, ಪ್ರಾರ್ಥನೆಯಿಂದಲೇ ದಿನವನ್ನು ಮುಗಿಸಬೇಕು, ಮಧ್ಯದಲ್ಲಿ ಸಮಯ ಸಿಕ್ಕಾಗ ಪ್ರಾರ್ಥಿಸಬೇಕು ಎಂಬ ಆಸೆ ನಿಮಗಿದೆ. ಆದರೆ ಅನುಸರಿಸುವ ವಿಷಯಕ್ಕೆ ಬರೋಷ್ಟೊತ್ತಿಗೆ ನೀವು ಹಿಂದೆ ಬೀಳುತ್ತಾ ಇದ್ದೀರಿ. ಪ್ರಾರ್ಥನೆಯ ಜೀವಿತ ನಿಮ್ಮ ಜೀವಿತದಲ್ಲಿ, ನಮ್ಮ ಜೀವಿತದಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂದೆ ಬಿದ್ದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಅದೇ ನಮಗಿರುವ ದೊಡ್ಡ ಸಮಸ್ಯೆ. ದಯವಿಟ್ಟು ಗಮನಿಸಿರಿ, ದಾವೀದನು ದೊಡ್ಡ ಪ್ರಾರ್ಥನಾ ವೀರನಾಗಿದ್ದನು. ಕರ್ತನನ್ನು ಬಹಳವಾಗಿ ಸ್ತುತಿಸಿದವನಾಗಿದ್ದನು. ಬೈಬಲ್ನಲ್ಲಿ ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ದಿನದಲ್ಲಿ 7 ಸಾರಿ ದೇವರ ಸನ್ನಿಧಿಗೆ ಹೋಗಿ ದೇವರನ್ನು ಸ್ತುತಿಸ್ತಾ ಇದ್ದನಂತೆ, 3 ಆವರ್ತಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ದನಂತೆ. ಉದಯದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ 3 ಹೊತ್ತು ಕೂಡ ಪ್ರಾರ್ಥಿಸುವವನಾಗಿದ್ದ ದಾವೀದನು. ಅಂದರೆ ತನ್ನ ದಿನವನ್ನು ಪ್ರಾರ್ಥನೆಯಿಂದಲೇ ಪ್ರಾರಂಭಿಸುತ್ತಾ ಇದ್ದನು, ಮಧ್ಯದಲ್ಲಿ ಸ್ವಲ್ಪ ಪ್ರಾರ್ಥಿಸ್ತಾ ಇದ್ದನು, ಸಾಯಂಕಾಲವೂ ಕೂಡ ಪ್ರಾರ್ಥನೆಯಲ್ಲಿ ಸಮಯ ಕಳೆದು ವಿಶ್ರಮಿಸಿಕೊಳ್ತಾ ಇದ್ದನು. ಹೀಗೆ 3 ಆವರ್ತಿ ಪ್ರಾರ್ಥಿಸುವುದು ದಾವೀದನ ಅಭ್ಯಾಸವಾಗಿತ್ತು. ದಾವೀದನು ಕೀರ್ತನೆಗಾರನಾಗಿರೋದ್ರಿಂದ, ದೇವರನ್ನು ಕೀರ್ತಿಸುವವನಾಗಿರೋದ್ರಿಂದ ದಿನಕ್ಕೆ 7 ಆವರ್ತಿ ದೇವರನ್ನು ಕೀರ್ತಿಸುತ್ತಾ ಇದ್ದನಂತೆ. ದಾವೀದನು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸಿ 7 ಆವರ್ತಿ ಕರ್ತನನ್ನು ಸ್ತುತಿಸುತ್ತಾ ಇದ್ದನು. ಆದರೆ ಏನಾಯ್ತೋ ಗೊತ್ತಿಲ್ಲ, ಅವನ ಪ್ರಾರ್ಥನೆ ಜೀವಿತ ಕುಂಠಿತವಾಯ್ತು.
ಯೇಸು ಕ್ರಿಸ್ತನ ಶಿಷ್ಯರು ಪ್ರಾರ್ಥಿಸಬೇಕಾದ ಸಮಯದಲ್ಲಿ ಪ್ರಾರ್ಥಿಸಲಾರದೆ ಮಲಗಿದ್ದಕ್ಕಾಗಿ ನಡೆದದ್ದೇನು, ಅಕಸ್ಮಾತ್ ಆಗಿ ಶತ್ರುಗಳು ಬಂದಾಗ ಯೇಸುವಿಗಾಗಿ ಪ್ರಾಣ ಕೊಡ್ತೇನೆ ಎಂಬುದಾಗಿ ಜಂಬ ಕೊಚ್ಕೊಂಡಿರುವ ಆ ಶಿಷ್ಯರು ಈಗ ತಮ್ಮ ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಹೋಗ್ತಾರೆ. ಪೇತ್ರನನ್ನು ನೋಡಿ, ನೀನು ಯೇಸು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಲ್ಲವೋ ಅಂದ್ರೆ 3 ಸಾರಿ ಅಲ್ಲಗಳೆಯುತ್ತಾನೆ. ಏನೆಂದು? ಅಯ್ಯೋ, ನೀವೇನ್ ಮಾತಾಡ್ತಾ ಇದ್ದೀರಿ, ನನಗೆ ಅರ್ಥವಾಗ್ತಿಲ್ಲವೆಂದು. ನಾನು ಯೇಸು ಕ್ರಿಸ್ತನ ಶಿಷ್ಯನಾಗುವುದೇನು, ಅಷ್ಟಕ್ಕೂ ಯೇಸು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಅಲ್ಲಗಳೆಯುತ್ತಾನೆ. ಹೀಗೆ 3 ಸಾರಿ ಸುಳ್ಳಾಡುತ್ತಾನೆ. ಯಾಕೆ ಸುಳ್ಳಾಡುತ್ತಾನೆ? ಯಾಕೆ ಯೇಸು ಕ್ರಿಸ್ತನು ಯಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳ್ತಾನೆ? ಅಂತಹ ಸುಳ್ಳಾಡಲು ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಪ್ರಾರ್ಥನೆಯ ಜೀವಿತ ಆ ಪೇತ್ರನಲ್ಲಿ ಬಲಹೀನವಾಗಿ ಬಿಟ್ಟಿತು. ಯಾವಾಗ ಪೇತ್ರನು ಪ್ರಾರ್ಥನೆಯಲ್ಲಿ ಬಲಹೀನನಾದನು, ಶರೀರಕ್ಕೂ ಲೋಕಕ್ಕೂ ಸೈತಾನನಿಗೂ ಒಳಗಾಗುತ್ತಾನೆ. ಆತ್ಮಿಕತೆಯನ್ನು ಕಳೆದುಕೊಳ್ತಾನೆ, ಸಾಕ್ಷಿಯನ್ನು ಕಳೆದುಕೊಳ್ತಾನೆ. ಕೊನೆಗೆ ಯೇಸು ಕ್ರಿಸ್ತನು ಯಾರು ನನಗೆ ಗೊತ್ತಿಲ್ಲ ಎನ್ನುವಷ್ಟರ ಮಟ್ಟಿಗೆ ಬಿದ್ದೋಗ್ತಾನೆ. ಪ್ರಾರ್ಥನೆ ಜೀವಿತವನ್ನು ನಾವು ನಿರ್ಲಕ್ಷ್ಯ ಮಾಡುವುದಾದರೆ ಸೈತಾನನು ನಮ್ಮನ್ನು ಎಷ್ಟೋ ಕೀಳು ಮಟ್ಟಕ್ಕೆ ಬೀಳಿಸಿ ಬಿಡುತ್ತಾನೆ. ಅದಕ್ಕಾಗಿ ಆತ್ಮೀಕನ ಜೀವಿತದಲ್ಲಿ ಇರುವ ಸಮಸ್ಯೆಗಳಲ್ಲಿ ಪ್ರಧಾನ ಸಮಸ್ಯೆ ಯಾವುದು ಗೊತ್ತಾ? ಪ್ರಾರ್ಥನೆ ಜೀವಿತ ಕಾಪಾಡಿಕೊಳ್ಳುವಂತದ್ದಾಗಿದೆ. 2ನೇ ಸಮುವೇಲ ಪುಸ್ತಕ 11ನೇ ಅಧ್ಯಾಯ 2ನೇ ವಚನ. ಒಂದಾನೊಂದು ದಿವಸ ಸಂಜೆಯ ಹೊತ್ತಿನಲ್ಲಿ ದಾವೀದನು ಮಂಚದಿಂದೆದ್ದು ಅರಮನೆಯ ಮಾಳಿಗೆಯ ಮೇಲೆ ತಿರುಗಾಡುತ್ತಿರುವಾಗ ಅಲ್ಲಿಂದ ಬಹು ಸುಂದರಿಯಾದ ಒಬ್ಬ ಸ್ತ್ರೀ ಸ್ನಾನ ಮಾಡುವುದನ್ನು ಕಂಡನು. ಬೆಳಗ್ಗೆ ಇನ್ನು ಮೊಬ್ಬಾಗಿರುವಾಗಲೇ ದಾವೀದನು ಎದ್ದನು ಎಂಬುದಾಗಿ ಬೈಬಲ್ನಲ್ಲಿ ಇದೆಯಾ? ಇಲ್ಲವೇ ಸಂಜೆಯ ಹೊತ್ತಿನಲ್ಲಿ ಅಂತ ಬೈಬಲ್ನಲ್ಲಿ ಇದೆಯಾ? ಏನಂತಿದೆ ನೋಡಿ, ಸಂಜೆಯ ಹೊತ್ತಿನಲ್ಲಿ ಅಂದ್ರೆ ಯಾವಾಗ? ಬೆಳಗ್ಗೆಯೋ ಇಲ್ಲವೇ ಸಾಯಂಕಾಲವೋ? ಸೂರ್ಯನು ಅಸ್ತಮಿಸುವಂತಹ ವೇಳೆ ಎಂದು ಅದರ ಅರ್ಥ. ಸೂರ್ಯನು ಅಸ್ತಮಿಸುವ ವೇಳೆಯಲ್ಲಿ ಎದ್ದನಂತೆ ಪ್ರಿಯರೇ. ಸಾಧಾರಣವಾಗಿ ಮನುಷ್ಯರು ಯಾವಾಗ ಎದ್ದೇಳಬೇಕು? ಸೂರ್ಯನು ಉದಯಿಸುವಾಗ ಎದ್ದೇಳಬೇಕು ಅಥವಾ ಅಸ್ತಮಿಸುವಾಗ ಎದ್ದೇಳಬೇಕು? ಸೂರ್ಯನು ಉದಯಿಸುವುದಕ್ಕಿಂತ ಮುಂಚೆ ಎದ್ದೇಳಬೇಕು. ಆದರೆ ಜಾಗರೂಕರಾಗಿ ಪರಿಶೀಲಿಸಿ ನೋಡುವುದಾದರೆ ದಾವೀದನ ಜೀವಿತದಲ್ಲಿ ಅವನ ಆತ್ಮಿಕತೆಯಾಗಿರ್ಬೋದು, ಕ್ರಮಶಿಕ್ಷಣೆ ಆಗಿರ್ಬೋದು, ಎಲ್ಲವೂ ತಲೆ ಕೆಳಗಾಯಿತು. ಉದಯದಲ್ಲಿ, ಮಧ್ಯಾಹ್ನದಲ್ಲಿ, ಸಾಯಂಕಾಲದಲ್ಲಿ ಪ್ರಾರ್ಥನೆ ಮಾಡುವಂತಹ ದಾವೀದನು ಹೊತ್ತು ಗೊತ್ತು ಇಲ್ಲದೆ ಮಲಗುತ್ತಿದ್ದಾನೆ. ಯಾವಾಗ ಬೇಕೋ ಅವಾಗ ಮಲಗುತ್ತಿದ್ದಾನೆ. ಮಧ್ಯಾಹ್ನವೆಲ್ಲ ಮಲಗಿದ್ದಾನೆ. ಮತ್ತೆ ರಾತ್ರಿ ಎಲ್ಲ ಏನ್ ಮಾಡಿದ? ಗಮನ ಕೊಟ್ಟು ಕೇಳಿ ಸಹೋದರ ಸಹೋದರಿಯರೇ. ಈ ಸೆಲ್ ಫೋನ್ ಬಂದ ನಂತರ, ಈ ಇಂಟರ್ನೆಟ್ ವೈಫೈ ಬಂದ ನಂತರ ಅಷ್ಟಕ್ಕೂ ಗಂಡ ಯಾವಾಗ ಮಲಗುತ್ತಾನೆ ಎಂದು ಗೊತ್ತಾಗಲ್ಲ, ಹೆಂಡತಿ ಯಾವಾಗ ಮಲಗುತ್ತಾಳೆ ಎಂದು ಗೊತ್ತಾಗಲ್ಲ, ಮಕ್ಕಳು ಯಾವಾಗ ಮಲಗುತ್ತಾರೆ ಎಂದು ಗೊತ್ತಾಗಲ್ಲ, ಅಷ್ಟಕ್ಕೂ ಪ್ರಪಂಚವೇ ಯಾವಾಗ ಮಲಗುತ್ತೆ ಎಂದು ಗೊತ್ತಾಗಲ್ಲ. ಇನ್ನು ಬ್ಯಾಂಗ್ಳೂರ್ ಅಂತಹ ದೊಡ್ಡ ದೊಡ್ಡ ಪಟ್ಟಣಗಳೇ ಮಲಗುತ್ತವೆಯೋ ಇಲ್ಲವೋ ಎಂಬುದಾಗಿ ಕೂಡ ಗೊತ್ತಾಗಲ್ಲ. ಕೆಲವರು ಮಲಗಿದಂತೆ ನಟಿಸುತ್ತಾರೆ, ಆದ್ರೆ ಮಲಗೋದಿಲ್ಲ. ಕೆಲವೊಮ್ಮೆ ಗಂಡ ಮಲಗಿದಂತೆ ನಟಿಸುತ್ತಾನೆ, ಆದ್ರೆ ಮಲಗೋದಿಲ್ಲ. ಹಾಗೆ ಕೆಲವೊಮ್ಮೆ ಹೆಂಡತಿ ಮಲಗಿದಂತೆ ನಟಿಸುತ್ತಾಳೆ, ಆದ್ರೆ ಮಲಗಲ್ಲ. ಇನ್ನು ಮಕ್ಕಳ ಬಗ್ಗೆ ಹೇಳುವ ಹಾಗಿಲ್ಲ. ಒಬ್ಬ ಹುಡುಗ ಹೇಳ್ತಾನೆ, ಅಣ್ಣ ನನ್ನ ಜೀವಿತ ಹಾಳಾಯ್ತು ಅಣ್ಣ. ಯಾಕೆ ಹಾಳಾಯ್ತು ಎಂದು ಕೇಳಿದೆ. ಒಂದು ಹುಡುಗಿಯೊಂದಿಗೆ ಚಾಟಿಂಗ್ ಮಾಡಿದೆ, ಆ ನಂತರ ವಿದ್ಯಾಭ್ಯಾಸವೆಲ್ಲ ಹಾಳಾಯ್ತಣ್ಣ ಅಂದ. ಸರಿ, ನೀವು ಯಾವಾಗ ಚಾಟಿಂಗ್ ಮಾಡ್ತೀರಿ ಅಂತ ಕೇಳಿದಾಗ, ಅಪ್ಪ ಅಮ್ಮ ಮಲಗಿದಾಗ ಚಾಟಿಂಗ್ ಮಾಡ್ತೇವೆ ಅಂದ. ಮತ್ತೆ ಅಪ್ಪ ಅಮ್ಮ ಮಲಗಿದಾಗ ನೀವು ಚಾಟಿಂಗ್ ಮಾಡಿದ್ರೆ ಅವರು ನೋಡಲ್ಲವೋ ಅಂದಾಗ, ಅಯ್ಯೋ ಅಣ್ಣ, ಮುಸುಕು ಹಾಕಿಕೊಳ್ತೇವಲ್ಲವೇ, ಬೆಡ್ಶೀಟಿನ ಮುಸುಕು ಹೊದ್ಕೊಳ್ತೇವಲ್ಲವೇ. ಮುಸುಕು ಹಾಕಿಕೊಳ್ತಾರಂತೆ, ಒಳಗಡೆ ಶುರು ಮಾಡಿಕೊಳ್ತಾರಂತೆ. ಹೊರಗೆ ಏನ್ ಕಾಣಿಸುತ್ತೆ? ಮಲಗಿರುವಂತೆ ಕಾಣಿಸುತ್ತೆ, ಆದ್ರೆ ಒಳಗಡೆ ಏನ್ ಮಾಡ್ತಿದ್ದಾನೆ? ಚಾಟಿಂಗ್. ರಾತ್ರಿ ಎಲ್ಲ ಚಾಟಿಂಗ್ ಹುಡುಗಿಯೊಂದಿಗೆ. ರಾತ್ರಿ ಎಲ್ಲ ಚಾಟಿಂಗ್ ಮಾಡುವುದರಿಂದ ನಿದ್ರೆ ಮಾಡಬೇಕಾದ ಸಮಯದಲ್ಲಿ ನಿದ್ರೆ ಮಾಡದೆ, ಸರಿಯಾಗಿ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗದೆ, ಕ್ಲಾಸ್ಗೆ ಹೋಗಬೇಕಾದಾಗ ಕಾನ್ಸಂಟ್ರೇಷನ್ ಇಲ್ಲದೆ, ಮಾಡಬೇಕಾದ ಹೋಮ್ವರ್ಕ್ ಮಾಡದೆ, ಎಕ್ಸಾಮ್ಸ್ ನಲ್ಲಿ ಪಾಲ್ಗೊಳ್ಳದೆ, ಫಸ್ಟ್ ಕ್ಲಾಸ್ ಬರಬೇಕಾದ ಸ್ಟೂಡೆಂಟ್ ಕೊನೆಗೆ ಓದುವುದರಲ್ಲಿ ಫೇಲ್ ಆಗ್ತಾನೆ. ಬದುಕು ನಾಶವಾಯ್ತು. ಈಗ ಬಂದು ಅಳ್ತಾ ಹೇಳ್ತಾನೆ, ಅಣ್ಣ, ಆ ಹುಡುಗಿಯೊಂದಿಗಿನ ಪರಿಚಯ, ಪ್ರಯೋಜನವಿಲ್ಲದ ಚಾಟಿಂಗ್ಗಳು, ವಿಡಿಯೋ ಕಾಲ್ಗಳು ನನ್ನ ಜೀವಿತವೇ ನಾಶ ಮಾಡಿತಣ ಅಂದ. ತಮ್ಮ ತಂಗಿಯಂದರೆ ಕೇಳ್ತಿದ್ದೇನೆ, ರಾತ್ರಿ ವೇಳೆಯಲ್ಲಿ ಏನ್ ಮಾಡ್ತಾ ಇದ್ದೀರಿ? ಯಾಕೆ ತಡ ಮಾಡಿ ಮಲಗ್ತಾ ಇದ್ದೀರಿ ಎಂದು ಒಮ್ಮೆ ಆಲೋಚಿಸಿ. ನೀವು ರಾತ್ರಿ ಪ್ರಶಾಂತವಾಗಿ ಮಲಗಬೇಕಾದ್ರೆ ನಿಮ್ಮ ಸೆಲ್ ಫೋನ್ ನಿಮ್ಮಿಂದ ದೂರ ಇರೋದಾದ್ರೆ ಬಹಳ ಒಳ್ಳೇದು. ಅಯ್ಯೋ, ಬೇರೆ ಏನ್ ಬೇಕಾದ್ರೂ ದೂರ ಮಾಡಿಕೊಳ್ತೇವೆ, ಅದನ್ನು ಮಾತ್ರ ದೂರ ಮಾಡಿಕೊಳ್ಳಲ್ಲ ಅಂತಾರೆ. ಒಮ್ಮೆ ಒಂದು ಕಾಲದಲ್ಲಿ ಬೈಬಲ್ ಇಟ್ಕೊಳ್ತಾ ಇದ್ರು ತಮ್ಮ ತಲೆದಿಂಬದ ಪಕ್ಕ. ಬೈಬಲ್ ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ರು, ತಲೆದಿಂಬ ಕೆಳಗೆ ಇಟ್ಕೊಳ್ತಾ ಇದ್ರು. ಈಗ ಆ ದಿನಗಳು ಹೋಗಿವೆ. ಈಗ ಬೈಬಲ್ ತಲೆದಿಂಬ ಕೆಳಗೆ ಇಡ್ತಾ ಇಲ್ಲ, ಪಕ್ಕದಲ್ಲಿ ಇಡ್ತಾ ಇಲ್ಲ. ಬರೀ ಸೆಲ್ ಫೋನ್ ಸೆಲ್ ಫೋನ್ ಸೆಲ್ ಫೋನ್ ಅನ್ನುತ್ತಾರೆ. ಅದೇನಾದ್ರೂ ಕಾಣದಿದ್ರೆ ಪ್ರಾಣ ಹೋಗುತ್ತೆ. ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳ್ರಿ. ಆತ್ಮೀಕನಾಗಿರುವ ದಾವೀದನು ಯಾಕೆ ಮಧ್ಯಾಹ್ನ ವೇಳೆಯಲ್ಲಿ ಮಲಗಿದ? ಬಹುಶಃ ರಾತ್ರಿಯಲ್ಲಿ ಮಲಗಲಿಲ್ಲವೇನೋ. ಯಾಕೆ ರಾತ್ರಿ ವೇಳೆಯಲ್ಲಿ ಮಲಗಿಲ್ಲ?
ನಾನು ಅಂದುಕೊಳ್ತೇನೆ ಸ್ವಲ್ಪ ಮಟ್ಟಿಗೆ ಅವನ ಮನಸ್ಸು ಡಿಸ್ಟರ್ಬ್ ಆಗಿರುತ್ತೆ ಎಂದು. ಆಲೋಚನೆಗಳು ಸರಿಯಾಗಿಲ್ಲ, ಸರಿಯಾದ ಆಲೋಚನೆಗಳು ಬರ್ತಾ ಇರಲಿಲ್ಲ. ಕೆಲವೊಂದು ಜನರಿಗೆ ರಾತ್ರಿಯಲ್ಲಿ ನಿದ್ರೆ ಬರಲ್ಲ. ಯಾಕೆಂದರೆ ಅವರು ನೋಡುವಂತಹ ದೃಶ್ಯಗಳು, ಅವರು ಓದುವಂತಹ ವಿಷಯಗಳಾಗಿರಬಹುದು, ಅವು ಅವರಿಗೆ ನಿದ್ರೆ ಬರಲಾರದಂತೆ ಮಾಡ್ತವೆ, ಒತ್ತಡಕ್ಕೆ ಗುರಿ ಮಾಡ್ತವೆ. ಕೆಟ್ಟ ಕೆಟ್ಟ ಯೋಚನೆಗಳು, ಪಾಪಿಷ್ಟ ಆಲೋಚನೆಗಳು ಅವರನ್ನು ಕಾಡಿಸಿ ಪೀಡಿಸುವುದು ಮಾತ್ರವಲ್ಲದೆ ಅವರಿಗೆ ತೊಂದರೆ ಪಡಿಸುತ್ತವೆ. ಅದೇ ಸಮಯದಲ್ಲಿ ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ, ದಾವೀದನ ಹೆಂಡತಿಯಾಗಿರುವಂತಹ ಮೀಕಲಳು ದಾವೀದನಿಂದ ದೂರ ಜೀವಿಸ್ತಾ ಇದ್ದಳು. ಆಕೆಗೆ ಬಹಳ ಪ್ರೀತಿಸುತ್ತಾನೆ. ಹಾಗೆ ಪ್ರೀತಿಸಿರುವ ತನ್ನ ಹೆಂಡತಿ ಅವನಿಂದ ದೂರವಾಗ್ತಾಳೆ. ಎರಡನೇದಾಗಿ, ಅವನ ಹೆಂಡತಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ಅಪಾರ್ಥ ಮಾಡಿಕೊಳ್ತಾಳೆ. ಅವನಿಗೆ ಗೇಲಿ ಮಾಡ್ತಾಳೆ, ಅವನಿಗೆ ಕೀಳಾಗಿ ನೋಡ್ತಾಳೆ, ಕಡಿಮೆ ಮಾಡಿ ಮಾತಾಡ್ತಾಳೆ, ಮಾತಿನಿಂದ ಮನಸ್ಸು ನೋಯಿಸುತ್ತಾಳೆ. ಫಲಿತವಾಗಿ ಅವರ ಇಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಬರುತ್ತೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ, ಗಂಡ ಹೆಂಡತಿಯರ ಮಧ್ಯೆ ಡಿಸ್ಟೆನ್ಸ್ ಉಳ್ಳವರು? ಕೆಲವೊಮ್ಮೆ ಗಂಡಂದಿರು ಒಂದಲ್ಲ ಒಂದು ಮಾತಾಡಿ ಹೆಂಡತಿಯ ಮನಸ್ಸನ್ನು ನೋಯಿಸುತ್ತಾರೆ. ಹಾಗೆಯೇ ಕೆಲವೊಂದು ಹೆಂಡತಿಯರು ಕೂಡ ಒಂದಲ್ಲ ಒಂದು ಮಾತಿನಿಂದ ಗಂಡನ ಮನಸ್ಸನ್ನು ನೋಯಿಸುತ್ತಾರೆ. ಹೆಂಡತಿಯ ಮನಸ್ಸು ನೋಯಿಸದಂತೆ, ಗಂಡನ ಮನಸ್ಸು ನೋಯಿಸದಂತೆ ಅದೇನೋ ಒಂದು ದಿನವೂ ಕೂಡ ಸರಿಯಾಗಿ ಕಳೆಯುವುದಿಲ್ಲ. ಮೇಲಿಂದ ಮೇಲೆ ಚುಚ್ಚಿ ಚುಚ್ಚಿ ಮಾತಾಡುತ್ತಾರೆ, ಅನವಶ್ಯಕವಾಗಿ ಅನುಮಾನ ಪಡ್ತಾರೆ, ಅರ್ಥವಿಲ್ಲದ ವಾಗ್ವಾದ ಮಾಡುತ್ತಾರೆ, ಕೆಲಸಕ್ಕೆ ಬಾರದ ಆರ್ಗ್ಯುಮೆಂಟ್ ಮಾಡುತ್ತಾರೆ. ಅದು ಮಿತಿ ಮೀರಿದ ಸ್ಥಾನಕ್ಕೆ ಸೇರಿದಾಗ ಬೈಕೊಳ್ತಾರೆ, ಕಿರುಚುತ್ತಾರೆ, ಜಗಳವಾಡುತ್ತಾರೆ. ಒಂದು ಕಡೆ ಗಂಡ ತಿರುಗಿ ಮಲಗುತ್ತಾನೆ, ಇನ್ನೊಂದು ಕಡೆ ಹೆಂಡತಿ ತಿರುಗಿ ಮಲಗುತ್ತಾಳೆ. ಇವರ ಮಧ್ಯದಲ್ಲಿ ಐಕ್ಯತೆ, ಸಮಾಧಾನ ಇಲ್ಲದೆ ಇರುವಾಗ ಏನಾಗ್ತದೆ ಗೊತ್ತಾ? ಕೆಟ್ಟ ಕೆಟ್ಟ ಆಲೋಚನೆಗಳು ಬರ್ತವೆ, ಹೊಲಸಾದ ಆಲೋಚನೆಗಳು ಬರ್ತವೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಅಂತರ ಇರೋದಾದ್ರೆ, ಗಂಡ ಹೆಂಡತಿಯರ ಮಧ್ಯದಲ್ಲಿ ಗ್ಯಾಪ್ ಇರೋದಾದ್ರೆ, ಆ ಗ್ಯಾಪ್ ನಲ್ಲಿ ಸೈತಾನನು ಬಂದು ಕೂತ್ಕೊಳ್ತಾನೆ. ಗಂಡನಿಗೆ ತಳ್ಳಿ ಹಾಕ್ತಾ ಇರ್ತಾನೆ, ಹೆಂಡತಿಗೆ ತಳ್ಳಿ ಹಾಕ್ತಾ ಇರ್ತಾನೆ. ಒಂದೇ ಮನೆಯಲ್ಲಿ ಇರ್ತಾರೆ, ಆದರೆ ಅವರ ಮನಸ್ಸುಗಳು ಒಂದಾಗೋದಿಲ್ಲ. ಫಲಿತವಾಗಿ ಅವರ ಶರೀರಗಳು ಕೂಡ ಒಂದಾಗೋದಿಲ್ಲ. ಕೊನೆಗೆ ಅವರ ಆಲೋಚನೆ ವಿಧಾನ ಬದಲಾಗುತ್ತೆ. ಕೆಲಸಕ್ಕೆ ಬಾರದ ಕೆಟ್ಟ ಕೆಟ್ಟ ಯೋಚನೆಗಳು ಬರ್ತವೆ. ಅಂತ ಯೋಚನೆಗಳಿಂದ ಶೋಧನೆಗೊಳಗಾಗ್ತಾರೆ. ಎಕ್ಸಾಕ್ಟ್ ಆಗಿ ದಾವೀದನ ಜೀವಿತದಲ್ಲಿ ಅದೇ ನಡೆದಿತ್ತು. ಅವನಿಗೂ ಅವನ ಹೆಂಡತಿಗೂ ಮಧ್ಯದಲ್ಲಿ ಅಂತರ ಬಂತು. ಹೇಗೆ ಬಂತೆಂದು ನೋಡೋಣ ಬನ್ನಿ. ಸ್ವಲ್ಪ ಹಿಂದೆ ಹೋಗೋಣ ಬನ್ನಿ. 6ನೇ ಅಧ್ಯಾಯ. ದಾವೀದನು ಪಟ್ಟಣದೊಳಗೆ ದೇವರ ಮಂಜೂಷ ಪೆಟ್ಟಿಗೆಯನ್ನು ತರುತ್ತಾನೆ. ಹಾಗೆ ಮಂಜೂಷ ಪೆಟ್ಟಿಗೆಯನ್ನು ತರುವಾಗ ದಾವೀದನು ಆ ಮಂಜೂಷ ಪೆಟ್ಟಿಗೆಯ ಮುಂದೆ ಎಷ್ಟೋ ಸಂತೋಷದಿಂದ ನಾಟ್ಯವಾಡುತ್ತಾ, ಕುಣಿದು ಕೊಂಡಾಡುತ್ತಾ, ಸ್ತುತಿಸುತ್ತಾ ಆ ಮಂಜೂಷ ಪೆಟ್ಟಿಗೆಯ ಮುಂದೆ ನಾಟ್ಯವಾಡಿ ಮನೆಗೆ ಬರ್ತಾನೆ. 2ನೇ ಸಮುವೇಲ 6:20. ಅನಂತರ ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೆ ಹೋದಾಗ, ಯಾಕೆ ಹೋದನಂತೆ ಮನೆಗೆ? ಮನೆಯವರೊಂದಿಗೆ ಜಗಳವಾಡುವುದಕ್ಕಾಗಿ ಬರಲಿಲ್ಲ, ಮನೆಯಲ್ಲಿರುವವರಿಗೆ ತೊಂದರೆ ಕೊಡುವುದಕ್ಕಾಗಿ ಬರಲಿಲ್ಲ. ಒಂದು ಒಳ್ಳೆ ಮಾತು ಬರೆಯಲಾಗಿದೆ. ದಾವೀದನು ಮನೆಗೆ ಬರಲು ಕಾರಣವೇನೆಂದರೆ ಮನೆಯಲ್ಲಿರುವವರನ್ನು ಆಶೀರ್ವದಿಸುವುದಕ್ಕಾಗಿ. ಗಂಡಂದಿರೇ, ನೀವು ಮನೆಗೆ ಬರುವಾಗ ನಿಮ್ಮ ಬರೋಣ ಮನೆಗೆ ಆಶೀರ್ವಾದಕರವಾಗಿರಬೇಕು. ಸ್ತ್ರೀಯರೇ, ನಿಮ್ಮ ಗಂಡ ಮನೆಗೆ ಬರುವಾಗ ನಿಮ್ಮ ಪ್ರವರ್ತನೆ ಗಂಡನಿಗೆ ಆಶೀರ್ವಾದಕರವಾಗಿರ್ಬೇಕೇ ಹೊರತು ಸಿಟ್ಟು ತರುವಂತದ್ದಾಗಲಿ, ಕೋಪ ಹುಟ್ಟಿಸುವಂತದ್ದಾಗಲಿ, ಆಯಾಸ ಹುಟ್ಟಿಸುವಂತದ್ದಾಗಲಿ ತರುವಂತದ್ದಾಗಿರಬಾರ್ದು. ಮನೆಗೆ ಬರುವಂತಹ ಗಂಡನನ್ನು ನೋಡಿ ಮನೆಯಲ್ಲಿ ಇರುವಂತಹ ಹೆಂಡತಿ ಗಂಡನಿಗೆ ಆದರಣೆಯಾಗಿರುವುದರ ಬದಲಿಗೆ ಏನ್ ಮಾಡ್ತಾಳೆ ನೋಡೋಣ ಬನ್ನಿ. ಮೀಕಲಳು ದಾವೀದನನ್ನು ಎದುರುಗೊಳ್ಳಲು ಬಂದಳು. ಮಜ್ಜಿಗೆಯೊಂದಿಗೆ ಎದುರುಗೊಂಡಳು ಅಂತ ಇದೆಯಾ? ಒಂದು ಲೋಟ ನೀರು ತಕೊಂಡು ಎದುರುಗೊಂಡಳು ಅಂತ ಬೈಬಲ್ ನಲ್ಲಿ ಇದೆಯಾ? ಎದುರುಗೊಳ್ಳಲು ಬಂದು ನೀಚರಲ್ಲೊಬ್ಬನಂತೆ ಆ ದಾಸಿಯರ ಮುಂದೆ, ಏನದು ಡಾನ್ಸು? ಡಾನ್ಸ್ ಅಲ್ಲ ಪ್ರಿಯರೇ, ದಾಸಿಯರ ಮುಂದೆ ಡಾನ್ಸ್ ಮಾಡ್ತಾ ಇಲ್ಲ. ದೇವರ ಮಂಜೂಷ ಪೆಟ್ಟಿಗೆ ಎಷ್ಟೋ ಕಾಲದವರೆಗೂ ಇಸ್ರಾಯೇಲರ ಮಧ್ಯದಲ್ಲಿರದಂತಹ ಮಂಜೂಷ ಪೆಟ್ಟಿಗೆಯನ್ನು, ಅಂದ್ರೆ ದಶಾಜ್ಞೆಗಳುಳ್ಳಂತಹ, ಹಲಿಗೆಗಳುಳ್ಳಂತಹ ಮಂಜೂಷ ಪೆಟ್ಟಿಗೆ, ದೇವರ ಕೃಪಾಸನವು ಆ ಮಂಜೂಷ ಪೆಟ್ಟಿಗೆಯ ಮೇಲಿತ್ತು. ಆ ಮಂಜೂಷ ಪೆಟ್ಟಿಗೆಯ ಮೇಲೆ ದೇವರ ಆಸೀನರೂಢನಾಗಿರುತ್ತಾರೆ. ಅದು ದೇವರ ಸನ್ನಿಧಿಗೆ ಸಾದೃಶ್ಯವಾಗಿದೆ. ಆ ದೇವರ ಸನ್ನಿಧಿಗೆ ಸಾದೃಶ್ಯವಾಗಿರುವ ಮಂಜೂಷ ಪೆಟ್ಟಿಗೆ ತರ್ತಾ ಇದ್ರೆ ಸ್ವತಃ ದೇವರೇ ಬರ್ತಿದ್ದಾರೆಂದು ಆನಂದದಿಂದ ಸಂತೋಷಿಸುವಾಗ ಅದನ್ನು ನೋಡಿ ನನ್ನ ಗಂಡ ಎಷ್ಟು ಆತ್ಮೀಕನು, ದೇವರಿಗಾಗಲಿ ದೇವರ ಸನ್ನಿಧಿಗಾಗಲಿ ಎಷ್ಟೋ ಮಹತ್ವ ಕೊಡ್ತಾನೆ. ಎಲ್ಲರೊಂದಿಗೆ ಸಮಾನವಾಗಿ ಎಲ್ಲರಲ್ಲಿ ಒಬ್ಬನಂತೆ ದೇವರನ್ನು ಆರಾಧಿಸುವುದು ನಿಜವಾಗ್ಲೂ ನನ್ನ ಗಂಡನ ಒಂದು ದೀನತೆಗೆ ಸಾದೃಶ್ಯವಾಗಿದೆ ಎಂದು ಹೀಗೆ ಗಂಡನಿಗೆ ಅರ್ಥ ಮಾಡಿಕೊಂಡು ಅನುರಾಗದಿಂದ ಮಾತಾಡುವುದರ ಬದಲಿಗೆ ಬಾಯಿ ಬಂದಂತೆ ಮಾತಾಡ್ತಾಳೆ, ಅರ್ಥ ಇಲ್ಲದಂತೆ ಮಾತಾಡುತ್ತಾಳೆ, ಮಾತಿನಿಂದ ಗಾಯಗೊಳಿಸುತ್ತಾಳೆ. ಅಪಹಾಸ್ಯ ಮಾಡಿದ್ದರಿಂದ ಅಪಹಾಸ್ಯೆ, ಗೇಲಿ. ಕೇಳಿ ಸಹೋದರರೇ ಹಾಗೂ ಸಹೋದರಿಯರೇ, ನಿಮ್ಮ ಕುಟುಂಬದಲ್ಲಿ
ಶಾಂತಿ ಸಮಾಧಾನವಿರಬೇಕಾದ್ರೆ ಒಬ್ಬರನ್ನೊಬ್ಬರು ಕೀಳಾಗಿ ಮಾತಾಡುವುದನ್ನು ಬಿಟ್ಟುಬಿಡಿರಿ. ಒಬ್ಬರಿಗೊಬ್ಬರು ಗೇಲಿ ಮಾಡಿ ಮಾತಾಡುವುದನ್ನು ಬಿಟ್ಟು ಬಿಡಿರಿ. ನಿಮ್ಮ ಗಂಡನಿಗೆ ನೀವು ಗೇಲಿ ಮಾಡಿದ್ರೆ ಇನ್ನು ಯಾರಿಗೆ ಗೌರವಿಸ್ತೀರಿ? ನಿಮ್ಮ ಹೆಂಡತಿಗೆ ಗೇಲಿ ಮಾಡಿದ್ರೆ ಹೇಗೆ? ಯಾಕೆಂದರೆ ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಅವರು ನಿಮಗೆ ಅರ್ಧ ಆಗಿದ್ದಾರೆ. ನೀವು ಬದುಕಿರುವವರೆಗೂ ಅವರು ನಿಮ್ಮ ಅರ್ಧ ಭಾಗವಾಗಿದ್ದಾರೆ. ನಿಮ್ಮ ಜೀವಿತದಲ್ಲಿ ಅರ್ಧ ಭಾಗವಾಗಿರುವ ನಿಮ್ಮ ಗಂಡನಿಗೆ, ನಿಮ್ಮ ಹೆಂಡತಿಗೆ ನೀವು ಮಾತಿನಿಂದ ಗಾಯಗೊಳಿಸಿ ಗೇಲಿ ಮಾಡುವುದಾದರೆ, ಕೀಳಾಗಿ ನೋಡುವುದಾದರೆ, ನಿಮ್ಮನ್ನು ನೀವೇ ಗೇಲಿ ಮಾಡಿಕೊಂಡಂತೆ ಎಂಬ ಈ ವಿಷಯ ಮರೆಯಬೇಡಿರಿ. ಅವರಿಬ್ಬರ ನಡುವೆ ಅಂದರೆ ಮೀಕಲಳ ಮಾತಿನ ವಿಧಾನದಿಂದ ಅಪಹಾಸ್ಯದ ನಿಮಿತ್ತ, ಮನಸ್ಸು ನೋಯಿಸಿ ಮಾತಾಡುವುದರ ನಿಮಿತ್ತ ಗ್ಯಾಪ್ ಬಂತು ಪ್ರಿಯರೇ, ಗ್ಯಾಪ್ ಬಂತು. ಅರ್ಥ ಮಾಡಿಕೊಳ್ಳಬೇಕಾದ ನನ್ನ ಹೆಂಡತಿಯೇ ಅಪಾರ್ಥ ಮಾಡಿಕೊಳ್ತಿದ್ದಾಳೆ, ಅಪಹಾಸ್ಯ ಮಾಡ್ತಿದ್ದಾಳೆ, ಗೇಲಿ ಮಾಡಿ ಮಾತಾಡ್ತಿದ್ದಾಳೆ. ಮಾತ್ರವಲ್ಲದೆ ದಾವೀದನು ಯಾರು ಗೊತ್ತಾ? ಮನೆಯ ಹೊರಗಡೆ ಯಾರು ಹೇಳಿ? ಮಹಾ ರಾಜ, ಪ್ರಜೆಗಳೆಲ್ಲರೂ ಬಹಳ ಪ್ರೀತಿಸುವ ರಾಜ. ಬೈಬಲ್ ಹೇಳ್ತದೆ, ದಾವೀದನು ತನ್ನ ಕಾಲದಲ್ಲಿ ದೇವರ ಚಿತ್ತದ ಪ್ರಕಾರ ತನ್ನ ಪ್ರಜೆಗಳಿಗೆ ಸೇವೆ ಸಲ್ಲಿಸಿದನು. ದಾವೀದನು ಪರಿಪಾಲನೆ ಮಾಡಿರುವ ಕಾಲ 40 ವರ್ಷಗಳು. ಆ 40 ವರ್ಷಗಳ ಕಾಲಕ್ಕೆ ಏನೆಂದು ಕರೆದ್ರು ಗೊತ್ತಾ? ಸುವರ್ಣ ಕಾಲ, ಬಂಗಾರದಂತಹ ಪರಿಪಾಲನೆ ಎಂದು ಕರೆದ್ರು. ಬಂಗಾರದಂತಹ ಪರಿಪಾಲನೆ ಕೊಡ್ತಾನೆ. ಪ್ರಜೆಗಳೆಲ್ಲರ ದೃಷ್ಟಿಯಲ್ಲಿ ಬಂಗಾರದ ಮನುಷ್ಯನಂತ ಉಳ್ಕೊಳ್ತಾನೆ. ಆದ್ರೆ ಮನೆಗೆ ಬರುವಷ್ಟೊತ್ತಿಗೆ ಹೆಂಡತಿ ಇಷ್ಟ ಬಂದಂತೆ ಮಾತಾಡ್ತಿರುವಾಗ ದಾವೀದ ತಾಳಲಿಕ್ಕಾಗ್ಲಿಲ್ಲ. ಅವರಿಬ್ಬರ ಮಧ್ಯದಲ್ಲಿ ಗ್ಯಾಪ್ ಬಂತು. ಆ ಗ್ಯಾಪ್ ಯಾವ ಮಟ್ಟಕ್ಕೆ ಕೊಂಡೊಯ್ತು ಎನ್ನುವುದಾದ್ರೆ, ಮೀಕಲಳು ತಾನು ಬದುಕಿರುವವರೆಗೂ ಮಕ್ಕಳನ್ನು ಹಡೆಯಲಿಲ್ಲ. ಗಂಡ ಹೆಂಡತಿಯ ಮಧ್ಯದಲ್ಲಿ ಗ್ಯಾಪ್ ಇರುವಾಗ ಮಕ್ಕಳು ಹಡೆಯುವುದು ಸಾಧ್ಯವೋ? ಎಷ್ಟರ ಮಟ್ಟಿಗೆ ಗ್ಯಾಪ್ ಇತ್ತು ಗೊತ್ತಾ? ಅವರಿಬ್ಬರು ಒಂದೇ ಮನೆಯಲ್ಲಿ ಇರ್ತಾ ಇದ್ರು, ಆದರೆ ಅವರ ತನು ಮನಸ್ಸು ಒಂದಾಗ್ತಾ ಇಲ್ಲ. ಫಲಿತವಾಗಿ ಏನಾಯ್ತು ನೋಡೋಣ ಬನ್ನಿ. 22ನೇ ವಚನ, 21ನೇ ವಚನದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಿದ್ದಾನೆ. ಏನೆಂದು? ನಿನ್ನ ತಂದೆಯನ್ನು ಅವನ ಮನೆಯವರೆಲ್ಲರನ್ನು ಬಿಟ್ಟು ನನ್ನನ್ನೇ ಆರಿಸಿಕೊಂಡು ತನ್ನ ಪ್ರಜೆಗಳಾದ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ ಯೆಹೋವನ ಏನಂತೆ? ಯೆಹೋವನ ಮುಂದೆ ಇನ್ನೂ ಕುಣಿದಾಡುವೆನು. ಯೆಹೋವನ ಸನ್ನಿಧಿಯಲ್ಲಿ ಸಂತೋಷದಿಂದ ನಾಟ್ಯವಾಡದೆ ಮಾಡಿದ್ರಲ್ಲಿ ತಪ್ಪೇನಿದೆ? ಯಾಕೆ ನೀನ್ ಇಷ್ಟ ಬಂದಂತೆ ಮಾತಾಡ್ತಾ ಇದ್ದಿ? ಯಾಕೆ ಗೇಲಿ ಮಾಡ್ತಾ ಇದ್ದಿ? ದಾವೀದನು ತಾನು ಆಡಿಸಿಕೊಂಡ ಮಾತುಗಳಿಗಾಗಿ ಉತ್ತರಿಸುವ ಪ್ರಯತ್ನ ಮಾಡ್ತಿದ್ದಾನೆ. 22ನೇ ವಚನ, ಇದಕ್ಕಿಂತ ಇನ್ನೂ ಹೆಚ್ಚಾಗಿ ನಾನು ತಗ್ಗಿಸಿಕೊಳ್ಳುತ್ತೇನೆ. ನಾನು ಅಲ್ಪನಾಗಿ ನೀನು ಹೇಳಿದ ದಾಸಿಯರ ದೃಷ್ಟಿಯಲ್ಲಿ ಸನ್ಮಾನಿಸಲ್ಪಡುತ್ತೇನೆ. ಕೆಲಸಗಾರರು ದಾಸ ದಾಸಿಯರು ಎಂದು ಕೀಳಾಗಿ ಮಾತಾಡ್ತಾ ಇದ್ದಿ, ಅವರ ದೃಷ್ಟಿಯಲ್ಲಿಯೇ ಸನ್ಮಾನಿಸಲ್ಪಡುತ್ತೇನೆ. ಆಮೇಲೆ ಮುಂದೆ ಏನ್ ಹೇಳ್ತಾನೆ ನೋಡಿ. ಮರಣದವರೆಗೂ ಸೌಲನ ಮಗಳಾದಂತಹ ಮೀಕಲಳಿಗೆ ಮಕ್ಕಳು ಆಗಲಿಲ್ಲ. ಮಕ್ಕಳಾಗಲಾರದಕ್ಕೆ ಕಾರಣವೇನು? ಅಂದಿನಿಂದ ದಾವೀದನಿಗೂ ದಾವೀದನ ಹೆಂಡತಿಯ ಮಧ್ಯದಲ್ಲಿ ಒಂದು ಅಂತರ ಉಂಟಾಯಿತು. ಒಮ್ಮೆ ಒಬ್ಬ ಸಹೋದರಿ ಬಂದು ಹೇಳ್ತಾಳೆ, ನನಗೆ ಮದುವೆಯಾಗಿ 10 ವರ್ಷ ದಾಟಿದ್ವು ಅಣ್ಣ, ಮಕ್ಕಳಾಗ್ಲಿಲ್ಲ ಅಣ್ಣ ಅಂದಾಗ ಪ್ರಾರ್ಥನೆ ಮಾಡಾನುತಿ ಅಮ್ಮ ಅಂದೆ. ಸಮಸ್ಯೆ ಅದಲ್ಲ ಅಣ್ಣ, ಮತ್ತೇನು? ನಾನು ನನ್ನ ಗಂಡ ಬೇರೆ ಬೇರೆ ಮಲಗುತ್ತೇವೆ ಅಂದಳು. ನನ್ನ ಗಂಡ ಬೇರೆ ಕಡೆ ಹಾಸಿಗೆ ಮೇಲೆ ಮಲಗ್ತಾನೆ, ನಾನು ಬೇರೆ ಕಡೆ ಹಾಸಿಗೆ ಮೇಲೆ ಮಲಗ್ತೇನೆ. ಗಂಡ ಬೇರೆ ಕಡೆ ತಿರುಗಿ ಮಲಗ್ತಾನೆ, ನಾನು ಈ ಕಡೆ ತಿರುಗಿ ಮಲಗ್ತೇನೆ. 10 ವರ್ಷಗಳಿಂದ ಇದೇ ಪರಿಸ್ಥಿತಿ ಅಣ್ಣ. ಇಂಥದ್ರಲ್ಲಿ ಮಕ್ಕಳು ಹೇಗೆ ಹುಡ್ತಾರಣ? ಲೋಕದ ದೃಷ್ಟಿಯಲ್ಲಿ ನಾವು ಗಂಡ ಹೆಂಡತಿಯರು, ಆದ್ರೆ ಮನೆಯಲ್ಲಿ ಮಾತ್ರ ಗಂಡ ಹೆಂಡತಿಯರಲ್ಲಣ. ಯಾಕೆಂದರೆ ಅದೇನೋ ನಮ್ಮಿಬ್ಬರ ಮಧ್ಯದಲ್ಲಿ ಒಂದು ಗ್ಯಾಪ್ ಉಂಟಾಗಿದೆ. ಆ ಗ್ಯಾಪ್ ನಿಂದ ಫಲಿಸಬೇಕಾದಂತಹ ನಾವು, ಫಲಭರಿತವಾದ ಜೀವಿತ ಜೀವಿಸಬೇಕಾದ ನಾವು ಈಗೋ ಬಾಡಿ ಹೋದ ಜೀವಿತ ಜೀವಿಸುತ್ತಿದ್ದೇವೆ, ಮಕ್ಕಳು ಇಲ್ಲದಂತಹ ಜೀವಿತ ಜೀವಿಸ್ತಿದ್ದೇವೆ. ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ? ಅನವಶ್ಯಕವಾದಂತಹ ಅನುಮಾನಗಳನ್ನು, ಅನವಶ್ಯಕವಾದಂತಹ ಅವಮಾನಗಳನ್ನು, ಅಪಹಾಸ್ಯಗಳನ್ನು ಎದುರಿಸುವಂತವ್ರು, ಗಂಡನ ವಿಷಯದಲ್ಲಾಗ್ಲಿ ಹೆಂಡತಿ ವಿಷಯದಲ್ಲಾಗಲಿ ಬಾಯಿಗೆ ಬಂದ ರೀತಿಯಲ್ಲಿ ಬೈಯುವಂತವ್ರಿದ್ದೀರಾ? ಅದು ಕ್ಷೇಮ ಅಲ್ಲ ಪ್ರಿಯರೇ. ಅದು ಮೊದಲು ನಿಮ್ಮ ಮನಸ್ಸನ್ನು ಬೇರ್ಪಡಿಸುತ್ತದೆ, ನಿಮ್ಮ ಮನಸ್ಸನ್ನು ಒಬ್ಬರಿಂದ ಒಬ್ಬರಿಗೆ ದೂರ ಮಾಡ್ತದೆ. ಆ ನಂತರ ನಿಮ್ಮ ಶರೀರಗಳು ಬೇರೆ ಆಗ್ತವೆ, ಸೈತಾನನು ಮಧ್ಯದಲ್ಲಿ ಬಂದು ಕೂತ್ಕೊಳ್ತಾನೆ. ಹಾಗೆಯೇ ಆಯ್ತು ಪ್ರಿಯರೇ ಮೀಕಲಳು ಮತ್ತು ದಾವೀದನಿಗೂ. ಅಂದಿನಿಂದ ಅವಳು ದೂರವಾದಳು. ಆ ನಂತರ ಸೈತಾನನು ಆಲೋಚಿಸುತ್ತಿದ್ದಾನೆ, ದಾವೀದನಿಗೇನೋ ನಿದ್ರೆ ಬರ್ತಿಲ್ಲ. ಯಾಕೆ ನಿದ್ರೆ ಬರ್ತಿಲ್ಲ? ಅವನೊಂದಿಗಿರಬೇಕಾದ ಅವನ ಹೆಂಡತಿ ಅವನೊಂದಿಗಿಲ್ಲ.
ಒಂದು ವೇಳೆ ಕಾಣಿಸಿಕೊಂಡರು, ಕಣ್ಣಿಗೇನಾದ್ರೂ ಬಿದ್ರು, ಎದುರು ಏನಾದ್ರೂ ಬಂದ್ರು, ಒಂದಲ್ಲ ಒಂದು ರೀತಿಯಲ್ಲಿ ಕೀಳಾಗಿ ಮಾತಾಡಿ ಮನಸ್ಸನ್ನು ನೋಯಿಸುತ್ತಾ ಇದ್ದಳು. ಫಲಿತವಾಗಿ ಅವರಿಬ್ಬರ ಮಧ್ಯದಲ್ಲಿ ಗ್ಯಾಪ್ ಬಂದಿತು. ಆ ಗ್ಯಾಪ್ ಬರುವುದರಿಂದ ದಾವೀದನಿಗೆ ಸರಿಯಾಗಿ ನಿದ್ರೆ ಬರಲಾರ್ದಕ್ಕಾಗಿಯೋ ನಿದ್ರೆ ಮಾಡಲಾರ್ದಕ್ಕಾಗಿಯೋ ಕೆಟ್ಟ ಕೆಟ್ಟ ಆಲೋಚನೆ ಬರಲಾರಂಭಿಸ್ತವೆ. ಹೊತ್ತು ಗೊತ್ತು ಇಲ್ಲದಂತೆ ಮಲಗುತ್ತಾನೆ. ಸಾಯಂಕಾಲ ಮಲಗಿ ಎದ್ದೇಳ್ತಾನೆ. ಸಾಯಂಕಾಲ ಮಾಳಿಗೆಯ ಮೇಲೆ ಹೋಗಿ ಸ್ನಾನ ಮಾಡುವ ಒಬ್ಬ ಸ್ತ್ರೀಯನ್ನು ನೋಡಿದಾಗ ಅವನು ಶೋಧಿಸಲ್ಪಡುತ್ತಾನೆ. ಆರಂಭದಲ್ಲಿ ಒಂದು ಮಾತು ಹೇಳಿದ್ದೇನೆ, ನೆನಪಿದೆಯಾ? ಆತ್ಮಿಕನ ಜೀವಿತದಲ್ಲಿ ಇರುವ ದೊಡ್ಡ ಸಮಸ್ಯೆ ಏನೆಂದರೆ ಪ್ರಾರ್ಥನೆಯ ಜೀವಿತವನ್ನು ಮುಂದುವರಿಸಲಾರದಂಥದ್ದೇ. ಫಲಿತವಾಗಿ ಪರಿಶುದ್ಧವಾದ ಜೀವಿತವನ್ನು ಮುಂದುವರಿಸಲಾರದಂಥದ್ದಾಗಿದೆ. ಪ್ರಾರ್ಥನೆ ಮಾಡಿರಿ ಶೋಧನೆಗಳನ್ನು ಜಯಿಸುವುದಕ್ಕಾಗಿ ಎಂದು ಹೇಳಿದಾಗ ಪ್ರಾರ್ಥನೆ ಮಾಡಲಾರದಂತಹ ಶಿಷ್ಯರು ಶೋಧನೆಗೆ ಒಳಗಾಗುತ್ತಾರೆ. ಎಷ್ಟರ ಮಟ್ಟಿಗೆ ಶೋಧನೆಗೆ ಒಳಗಾಗ್ತಾರಂದರೆ, ಯಾರಿಗೋಸ್ಕರ ಪ್ರಾಣ ಕೊಡ್ತೇವೆ ಅಂದ್ರು ಹಾಗೆ ಪ್ರಾಣ ಕೊಡ್ತೇನೆಂದು ಹೇಳಿದ ದೇವರನ್ನೇ ಬಿಟ್ಟು ಹೋಗ್ತಾರೆ. ಮಾತ್ರವಲ್ಲದೆ ಪೇತ್ರನಾದರೂ ಯೇಸುವೇ ಗೊತ್ತಿಲ್ಲ ಎಂದು ಅಲ್ಲಗಳೆಯುತ್ತಾನೆ, ಸುಳ್ಳಾಡುತ್ತಾನೆ. ಅಷ್ಟರ ಮಟ್ಟಿಗೆ ಸೋತು ಹೋಗ್ತಾರೆ. ಯಾವಾಗ ನಾವು ಪ್ರಾರ್ಥನೆಯಲ್ಲಿ ಸೋತು ಹೋಗ್ತೇವೋ, ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ. ದಾವೀದನು ದಿನದಲ್ಲಿ 3 ವರ್ತಿ ಪ್ರಾರ್ಥಿಸುತ್ತಾ ಇದ್ದ. ಈಗ ಆ ಪ್ರಾರ್ಥನೆ ಜೀವಿತ ಕಾಣಿಸ್ತಾ ಇಲ್ಲ. ಪ್ರಾರ್ಥನೆಯ ಜೀವಿತ ದಾವೀದನ ಜೀವಿತದಲ್ಲಿ ಕಣ್ಮರೆಯಾದಾಗ, ಅಂದರೆ ಪ್ರಾರ್ಥನೆ ಕಡಿಮೆಯಾದಾಗ, ಪಾಪಿಷ್ಟ ಆಲೋಚನೆಗಳು, ಪಾಪಿಷ್ಟ ಯೋಚನೆಗಳು, ಸ್ನಾನ ಮಾಡುವಂತಹ ಸ್ತ್ರೀಯನ್ನು ನೋಡಿದಾಗ ಪರಿಶುದ್ಧವಾದ ಜೀವಿತ ಅವನಲ್ಲಿರೋದಾದ್ರೆ ತಕ್ಷಣವೇ ಅವನು ತನ್ನ ತಲೆ ತಿರುಗಿಸಿಕೊಳ್ತಿದ್ದ. ಸೆಲ್ ಫೋನ್ ನೀವು ಬಳಸುತ್ತಿರುವಾಗ ಸಾಧಾರಣವಾಗಿ ಸಡನ್ ಆಗಿ ಕೆಟ್ಟ ಕೆಟ್ಟ ಅಡ್ವರ್ಟೈಸ್ಮೆಂಟ್ ಆಗಿರಬಹುದು, ಕೆಟ್ಟ ಕೆಟ್ಟ ಸೀನ್ಸ್ ಗಳಾಗಿರಬಹುದು. ನೀವು ಯಾವುದೇ ಸೈಟ್ ಬ್ರೌಸ್ ಮಾಡುವಾಗ ಒಂದಲ್ಲ ಒಂದು ಡಿಸ್ಟ್ರಾಕ್ಟ್ ಮಾಡುತ್ತಾ ಇರುತ್ತೆ. ಸೊ ಸಡನ್ ಆಗಿ ಕಾಣಿಸಬಾರದ ಒಂದು ದೃಶ್ಯ ನಿಮ್ಮ ಕಣ್ಣಿಗೆ ಬಿದ್ದಾಗ ತಕ್ಷಣವೇ ಅದನ್ನು ಬದಲಾಯಿಸಬೇಕು. ಯಾಕೆಂದರೆ ನಿಮಗೆ ಗೊತ್ತಾಗಲಾರದಂತೆ ಸಡನ್ ಆಗಿ ಬಂದಿರೋದ್ರಿಂದ. ಆ ದಿನ ಅವನು ಸಡನ್ ಆಗಿ ಹಾಗೆ ನೋಡಿದಾಗ, ಸ್ನಾನ ಮಾಡುತ್ತಿರುವ ಸ್ತ್ರೀ ಕಾಣಿಸಿದಾಗ ತಕ್ಷಣವೇ ತನ್ನ ತಲೆ ತಿರುಗಿಸಿಕೊಳ್ಳಬೇಕಾಗಿತ್ತು. ತಲೆ ತಿರುಗಿಸಿಕೊಳ್ಳಲಿಕ್ಕಾಗಲಿಲ್ಲ. ಕಾರಣವೇನೆಂದರೆ ಆ ರೀತಿ ತಲೆ ತಿರುಗಿಸಲು ಬೇಕಾದಂತಹ ಪರಿಶುದ್ಧವಾದ ಜೀವಿತಕ್ಕೆ ಆಧಾರವಾದ ಪ್ರಾರ್ಥನೆ ಕಣ್ಮರೆಯಾಗಿತ್ತು. ಅರ್ಥವಾಯ್ತಾ? ಯಾವಾಗ ಹೀಗೆ ನಿಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಕಣ್ಮರೆ ಆಗ್ತದೋ, ಪಾಪವನ್ನು ಜಯಿಸುವಂತಹ ಪರಿಶುದ್ಧತೆ ಕೂಡ ಕಣ್ಮರೆಯಾಗುತ್ತೆ. ಕೊನೆಗೆ ಏನಾಯ್ತು? ಮನೆಯಲ್ಲಿರುವ ಹೆಂಡತಿಯೊಂದಿಗೆ ಯಾವ ಸಹಕಾರವಿಲ್ಲ, ಯಾವ ಐಕ್ಯತೆ ಇಲ್ಲ. ಹೆಂಡತಿಯನ್ನು ಅವಮಾನ ಪಡಿಸುತ್ತಾಳೆ, ಅರ್ಥ ಮಾಡಿಕೊಳ್ತಿಲ್ಲ, ಅಪಾರ್ಥ ಮಾಡಿಕೊಳ್ತಾಳೆ, ಅವಮಾನ ಪಡಿಸುತ್ತಿದ್ದಾಳೆ. ಅವರಿಬ್ಬರ ಮಧ್ಯದಲ್ಲಿ ಗ್ಯಾಪ್ ಬಂದಿದೆ. ಈ ಕಡೆಯನ್ನು ಪರಸ್ತ್ರೀ ಸ್ನಾನ ಮಾಡುವುದನ್ನು ನೋಡುತ್ತಾನೆ. ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದಂತಹ ದಾವೀದನೇನೋ ಪ್ರಾರ್ಥನೆ ಜೀವಿತ ಇಲ್ಲದೆ ಇರುವುದರಿಂದ ಪರಿಶುದ್ಧವಾದ ಜೀವಿತ ಕಾಪಾಡಿಕೊಳ್ಳಲಿಕ್ಕಾಗಲಿಲ್ಲ. ಆಕೆಯೊಂದಿಗೆ ಪಾಪ ಮಾಡ್ತಾನೆ. ದಯವಿಟ್ಟು ಕೇಳಿ ಪ್ರಿಯರೇ, ದಾವೀದನು ಬೆತ್ಷೆಬಳೊಂದಿಗೆ ಆ ಒಂದು ರಾತ್ರಿ ವ್ಯಭಿಚಾರ ಮಾಡುತ್ತಾನೆ. ಆದರೆ ಆ ದಿನ ಅವನು ಮಾಡಿರುವ ವ್ಯಭಿಚಾರದಿಂದ ದಾವೀದನು ಸತ್ತು ಹೋಗುವವರೆಗೂ ಅದರ ಒಂದು ಪರಿಣಾಮವನ್ನು ಅನುಭವಿಸಬೇಕಾಯ್ತು. ಕೇಳಿ ಸಹೋದರ ಸಹೋದರಿಯರೇ, ಒಂದೇ ತಪ್ಪಲ್ಲವೋ, ಒಂದೇ ಸಾರಿ ಅಲ್ಲವೋ, ಒಬ್ಬರೊಂದಿಗೆ ಅಲ್ಲವೋ, ದೇವರು ಅರ್ಥ ಮಾಡಿಕೊಳ್ತಾರಲ್ಲವೋ ಎಂಬ ಭ್ರಮೆಯಲ್ಲಿ ಮಾತ್ರ ದಯವಿಟ್ಟು ಜೀವಿಸಬೇಡಿ. ತಪ್ಪು ತಪ್ಪೇ. ಒಬ್ಬ ಮನುಷ್ಯನು ಸಾಯಬೇಕಾದ್ರೆ ಒಂದು ಸಾರಿ ವಿಷ ಕುಡಿದ್ರೆ ಸಾಕಾಗ್ತದಂತೀರಾ, ಇಲ್ಲ ಅಂತೀರಾ? ಏನಂತೀರಿ ನೀವು? ಒಂದೇ ಸಾರಿ ಅಲ್ಲವೋ ನಾನು ವಿಷ ಕುಡಿದಿದ್ದು ಅಂದ್ರೆ ಪ್ರಾಣ ಹೋಗೋದಿಲ್ವೋ? ಒಂದೇ ಸಾರಿ ಅಲ್ಲವೋ ನಾನು ರೈಲ್ ಕೆಳಗಡೆ ಬಿದ್ದಿದ್ದು? ಹಾಗೆ ಒಂದ್ ಸಾರಿ ರೈಲ್ ಕೆಳಗಡೆ ಬಿದ್ದರೆ ಸಾಕಾಗೋದಿಲ್ಲವೋ? ಪ್ರಾಣ ಹೋಗೋದಿಲ್ಲವೋ? ಒಮ್ಮೆ ಆಲೋಚಿಸಿರಿ. ಒಂದೇ ಸಾರಿ ಅಲ್ಲವೋ? ನೋ, ಆ ಒಂದು ಸಾರಿ ಸಾಕು. ಸೈತಾನನಿಗೆ ನೀವು ಅವಕಾಶ ಕೊಟ್ರೆ ಅವನು ಏನ್ ಬೇಕಾದರೂ ಮಾಡ್ತಾನೆ. ನಿಮ್ಮ ಜೀವಿತ ಎಂಥದೇ ಕೀಳ್ಮಟ್ಟಕ್ಕೆ ಬೀಳಿಸುತ್ತಾನೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಆಧ್ಯಾತ್ಮಿಕ ಜೀವಿತದಲ್ಲಿ ನಮಗಿರುವಂತಹ ಅನೇಕ ಸಮಸ್ಯೆಗಳಲ್ಲಿ ಎಲ್ಲದಕ್ಕಿಂತಲೂ ಪ್ರಧಾನವಾದದ್ದು ಪ್ರಾರ್ಥನೆಯ ಜೀವಿತವನ್ನು ನಾವು ನಿರ್ಮಿಸಿಕೊಳ್ಳಲಾರದಂತದಾಗಿದೆ. ಫಲಿತವಾಗಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಲಾರದಂತದಾಗಿದೆ. ಫಲಿತವಾಗಿ ಸೈತಾನನು ತರುವಂತಹ ಶೋಧನೆಗಳನ್ನು, ಹೋರಾಟಗಳನ್ನು ಗೆಲ್ಲಲಾರದಂತದಾಗಿದೆ. ದಾವೀದನು ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಿರುವುದರಿಂದಲೇ ಪಾಪದಲ್ಲಿಯೂ ಬಿದ್ದನು. ಕರ್ತನೇ, ಸೈತಾನನಿಗೂ ಸೈತಾನನ ಶೋಧನೆಗಳಿಗೂ ನಾವೇನಾದ್ರೂ ಅವಕಾಶ ಕೊಡುವುದಾದರೆ ಅದಕ್ಕೆ ಮೂಲ್ಯ ಸಲ್ಲಿಸುವಂತದ್ದು ತಪ್ಪಿದ್ದಲ್ಲ. ಇದೇ ವಾಸ್ತವ. ದೇವರೇ, ಇಗೋ ನಾವೆಲ್ಲರೂ ನಮ್ಮನ್ನು ನಾವು ನಿಮ್ಮ ಕೈಗೆ ಒಪ್ಪಿಸುತ್ತೇವೆ.
ಕನಿಕರಿಸಿರಿ ದೇವರೇ. ನನ್ನನ್ನು ನಮ್ಮೆಲ್ಲರನ್ನು ಕನಿಕರಿಸಿರಿ ದೇವರೇ. ನಮ್ಮನ್ನು ಪ್ರಾರ್ಥನಾ ವೀರರನ್ನಾಗಿ ಮಾರ್ಪಡಿಸಿರಿ. ಪ್ರತಿ ದಿನ ಪ್ರತಿ ಗಳಿಗೆಯಲ್ಲಿ ನಿಮ್ಮ ನಾಮವನ್ನೇ ಸ್ಮರಿಸುತ್ತಾ, ನಿಮ್ಮ ಸಹಾಯವನ್ನೇ ಕೋರಿಕೊಳ್ಳುತ್ತಾ ನಮ್ಮ ಜೀವಿತ ಯಾತ್ರೆಯನ್ನು ಮುಂದುವರಿಸುವಂತಹ ಕೃಪೆ ನಮಗೆ ಅನುಗ್ರಹಿಸಿರಿ ದೇವರೇ. ನಮ್ಮ ತಿಳುವಳಿಕೆ ಬುದ್ಧಿಗಿಂತಲೂ ಶಕ್ತಿ ಯುಕ್ತಿಗಳಿಗಿಂತಲೂ ಪ್ರಾರ್ಥನೆಯ ಮೂಲಕವೇ ಅಸಾಧ್ಯವಾದವುಗಳನ್ನು ನಾವು ಸಾಧ್ಯ ಮಾಡಿಕೊಳ್ಳಬಲ್ಲೆವು. ಸೈತಾನನು ತರುವಂತಹ ಪ್ರತಿ ವಿಧವಾದ ಆಟಂಕವನ್ನು, ಅಪಾಯವನ್ನು, ಆಪತ್ತನ್ನು ನಾವು ಜಯಿಸಬಲ್ಲೆವು. ಅಂತಹ ಪ್ರಾರ್ಥನೆಯ ಜೀವಿತವನ್ನು ನನಗೂ ನಮ್ಮೆಲ್ಲರಿಗೂ ಅಧಿಕವಾಗಿ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.